ಮುದ್ದೇಬಿಹಾಳ್ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ನೈಜ ಫಲಾನುಭವಿಗಳಿಗೂ ಉತ್ತಾರೆ ನೀಡಲಾಗುವುದು. ಇದರಲ್ಲಿ ಎರಡನೇ ಮಾತಿಲ್ಲ. ಯಾರೂ ಗಾಬರಿಯಾಗುವ ಅಗತ್ಯವಿಲ್ಲವೆಂದು ಶಾಸಕ ಹಾಗೂ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ನಿವಾಸಿಗಳಿಗೆ ಅಭಯ ನೀಡಿದರು. ಮಂಗಳವಾರ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ ಸಾಯಂಕಾಲ ಹಮ್ಮಿಕೊಂಡಿದ್ದ ವಾರ್ಡ್ ಸಭೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಹಕ್ಕುಪತ್ರಗಳ ಗೊಂದಲಕ್ಕೆ ಹಿಂದಿನ ಸರ್ಕಾರದ ನಿರ್ಧಾರವೇ ಕಾರಣ. ಸಭೆಯಲ್ಲಿ ನಿವಾಸಿಗಳು ತಮ್ಮ ಅಳಲು ತೋಡಿಕೊಳ್ಳುತ್ತಾ, ನಮಗೆ 1971-72ರಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಅಂದಿನಿಂದ ನಾವು ಇಲ್ಲೇ ವಾಸವಾಗಿದ್ದೇವೆ. ಈ ಹಿಂದೆ ಕೈಬರಹದ ಉತಾರಿಯನ್ನ ನೀಡುತ್ತಿದ್ದರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಮಗೆ ಉತಾರೆ ನೀಡುತ್ತಿಲ್ಲವೆಂದು ದೂರಿದರು. ಇದಕ್ಕೆ ಉತ್ತರಿಸಿದ ಶಾಸಕರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಕಾಲದಲ್ಲೇ ಸ್ಲಂ ಬೋರ್ಡ್ ಮತ್ತು ಪುರಸಭೆಯಿಂದ ಹಕ್ಕುಪತ್ರ ವಿತರಿಸಿದ್ದರಿಂದ ಗೊಂದಲ ಸೃಷ್ಟಿಯಾಗಿದೆ. ಪುರಸಭೆ ಹಾಗೂ ಖಾಸಗಿ ಜಾಗಗಳಿಗೂ ಹಕ್ಕುಪತ್ರ ನೀಡಿರುವುದು ಸಮಸ್ಯೆಗೆ ಮೂಲ ಕಾರಣ. ಸುರಪುರ, ಶಾಪುರ, ಹುಣಸಗಿ ಭಾಗದ ವ್ಯಕ್ತಿಗಳು ಇಲ್ಲಿನ ಮತದಾರರ ಚೀಟಿ ಅಥವಾ ರಹವಾಸಿ ಪುರಾವೆ ಇಲ್ಲದಿದ್ದರೂ ಇಲ್ಲಿ ಹಕ್ಕುಪತ್ರ ಪಡೆದಿರುವುದು ನನ್ನ ಗಮನಕ್ಕೆ ಬಂದಿದೆ. ಅಂತಹ ಹೊರಗಿನವರಿಗೆ ಅವಕಾಶ ನೀಡದೆ ಸ್ಥಳೀಯ ನಿವಾಸಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲು ಸ್ಲಂ ಬೋರ್ಡ್ ಅಧಿಕಾರಿಗಳು ಹಾಗೂ ಉಪ ವಿಭಾಗ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಇಲ್ಲಿ ಸುರಪುರದಾಗಿದ್ದವ್ರನ್ನ, ಶಾಪುರದಾಗಿದ್ದವ್ರನ್ನ, ಎಲ್ಲೇ ಏನಪ್ಪ ಅಂತಂದ್ರೆ ಹುಣಸಗಿ ಒಳಗಿದ್ದಂಥವ್ರನ್ನ ಅವ್ರಿಗೆಲ್ಲ ಪತ್ರ ಕೊಡ್ತಕ್ಕಂಥದ್ದು ಆಗಿದೆ. ನೀವು ಬಹಳ ಮಂದಿ ಗೊತ್ತಿಲ್ಲ. ಅವ್ರಿಗೆ ಪತ್ರ ಕೊಡುವಂತ ಕಾರ್ಯ ಅವ್ರು ವೋಟರ್ ಲಿಸ್ಟ್ನಾಗೂ ಇಲ್ಲ. ಮತ್ತು ಪ್ರವಾಸಿ ಸರ್ಟಿಫಿಕೇಟ್ ಅವ್ರ ಹತ್ರ ಇಲ್ಲ. ಆಧಾರ್ ಕಾರ್ಡು ಅಲ್ಲಿದೆ. ನಾವು ಯಾದಗಿರಿ ಜಿಲ್ಲೆಯದವರು, ಸುರಪುರ ತಾಲೂಕದವರು, ಶಾಪುರ ತಾಲೂಕದವರು. ಇದಕ್ಕೆ ಅಧಿಕಾರಿಗಳಿಗೆ ನಾನು ಈ ಅಸಿಸ್ಟೆಂಟ್ ಕಮಿಷನರ್ಗೆ ಇದ್ರ ಬಗ್ಗೆ ಒಂದು ಚೌಕಾಸಿ ಮಾಡಿ ಆ ಸ್ಲಂ ಕ್ಲಿಯರೆನ್ಸ್ ಬೋರ್ಡ್ ಅನ್ನು ಕುಂದಿರಿಸಿಕೊಂಡು ಇದನ್ನ ಇತ್ಯರ್ಥ ಮಾಡಿ, ಯಾರು ನಿಜವಾದಂತಹ ಫಲಾನುಭವಿಗಳನ್ನ, ಯಾರು ಸ್ಥಳೀಯವಾಗಿದ್ದು ಸುಮಾರು ವರ್ಷದಿಂದ ಸರ್ಕಾರ ಕೊಟ್ಟಂತ ಏನು ಹಕ್ಕುಪತ್ರ ಇದೆ ಅವರಿಗೆ ನಾವು ಅನ್ಯಾಯ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಅಸಿಸ್ಟೆಂಟ್ ಕಮಿಷನರ್ ಈಗಾಗಲೇ ತಿಳುವಳಿಕೆ ಕೂಡ ಮಾತಾಡಿ. ಇಲ್ಲಿ ಎಷ್ಟೋ ಮುದ್ದೇಬಿಹಾಳದಲ್ಲಿ ಸರ್ಕಾರೇತರವಾಗಿರ್ತಕ್ಕಂಥ, ಅಂದ್ರೆ ಸರ್ಕಾರದಲ್ಲ, ಪ್ರೈವೇಟ್ ಪ್ರಾಪರ್ಟೀಸ್, ನಿಮ್ಮಂತ ಒಂದು ನನ್ನಂತ ಒಂದು ಆಸ್ತಿಗಳಿದ್ದಾವೆ. ಅದಕ್ಕೂ ಹಕ್ಕುಪತ್ರ ಕೊಡ್ತಿದ್ದ. ಅವ್ರು ಅದ್ರ ಮಾಲಕರೇ ಅಲ್ಲ, ಹಕ್ಕುಪತ್ರ ಹೆಂಗ್ ಕೊಡ್ತಾರೆ? ಮುನ್ಸಿಪಾಲಿಟಿಯವ್ರು ನೀವು ಮಾಲಕರಲ್ಲ, ಅದಕ್ಕೆ ಸರ್ಕಾರ ಅದಕ್ಕೆ ಮಾಲಕೇ ಅಲ್ಲ. ನೀವು ಅದಕ್ಕೆ ಹೆಂಗ್ ಹಕ್ಕುಪತ್ರ ಕೊಡ್ತೀರಿ ಅಂದ್ರೆ ಅರ್ಥ ತಿಳ್ಕೋಬೇಕು. ಇದು ಒಂದು ರಾಜಕೀಯ ಉದ್ದೇಶದಿಂದ ಮಾಡಂತ ಒಂದು ಪ್ರಕ್ರಿಯೆ. ಅದಕ್ಕೆ ಇವತ್ತು ಈ ತಾನೇ ಅಧಿಕಾರಿಗಳನ್ನ ಕರೆದು ನಾನು ಚರ್ಚೆ ಮಾಡಿದ್ದೇನೆ. ಈ ಹಳೆ ಲೇಔಟ್ ನಲ್ಲಿ ಉಪಯೋಗವಾಗೆ ಹೆಚ್ಚು ಕಡಿಮೆ ಎಲ್ಲ ಸರಿ ಇದಾವೆ. ಅವ್ರಿಗೆ ಉತ್ತಾರೆ ಬರಬೇಕು, ಈ ಖಾತಾ ಸಿಗಬೇಕು ಅನ್ನುವಂಥದ್ದು ಉಪಯೋಗಗಳಿದ್ದಾರೆ. ಅದನ್ನು ನಾನು ನಾಳೆ ರಿಟರ್ನ್ ಬರ್ತೇನೆ. ನಾಳೆ ಇವತ್ತು ಸಿನ್ನೂರಿಗೆ ಹೋಗ್ತೇನೆ, ಮದುವಿದೆ ಮನೆಯಲ್ಲಿ. ಸಾಯಂಕಾಲ ಬರ್ತೇನೆ, ಅವ್ರ ಮೀಟಿಂಗ್ ಕರೀತೇನೆ. ಕರೆದು ಅದನ್ನು ಯಾಕೆ ನೀವು ಅದನ್ನ ಉತ್ತಾರೆ ಇಶ್ಯೂ ಆಗಿಲ್ಲ ಅನ್ನೋದಕ್ಕೆ ಅದನ್ನು ನಾಳೆ ಚೌಕಸಿ ಮಾಡಿ ಇತ್ಯರ್ಥ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾರು ನಿಜವಾದ ಫಲಾನುಭವಿಗಳಂದ್ರೆ ನಿಮಗೆ ಯಾರು ಏನು ಮಾಡೋಕ್ಕಾಗೋದು. ಎರಡನೇ ಮಾತೇನೆ. ಇದಕ್ಕೆ ನಾಳೆ ಮತ್ತೊಮ್ಮೆ ಸಾಯಂಕಾಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ, ನಾನು ಊರಿಗೆ ಹೊರಟಿದ್ದೆ, ಬೆಂಗಳೂರಿಗೆ ಹೋಗಿ ನಿತಿಗೆ ಬಂದಿತ್ತು. ಸ್ವಲ್ಪ ಸಮಸ್ಯೆ ಗಂಭೀರ ಆಗಿದೆ ಅನ್ನೋದಕ್ಕೋಸ್ಕರ ಮತ್ತೆ ನಾಳೆ ಪುನಃ ಹೊಳೆ ಬರ್ತೀನಿ. ನಾನು ಹೊಳೆ ಬಂದು ಇದನ್ನ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಯಾರು ಗಾಬರಿ ಪಡಬೇಕಾಗಿಲ್ಲ, ನೀವು ಗಾಬರಿ ಪಡಬೇಕಾಗಿಲ್ಲ. ಅವ್ರ ಹತ್ರ ಏನು ಮುನ್ಸಿಪಾಲಿಟಿಯಲ್ಲಿರುವಂತ ಏನು ಕಡತಗಳದಾವು
1972ರಿಂದ ಇರುವಂತಹ ಎಲ್ಲ ಕಡಿತಗಳನ್ನು ಕೂಡ ತೆಗೆಸಿ ನೋಡ್ತೀವಿ. ಅದಾದ ನಂತರ ಹಂತವಾಗಿ ಯಾವ ಕಾಲದಲ್ಲಿ ದೇಶಮುಖರ ಕಾಲದಲ್ಲಿ ಏನು ಕೊಟ್ಟರು, ಮತ್ತೆ ನಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ವಿ, ವಿಮಲಾಬಾಯಿ ದೇಶಮುಖರ ಕಾಲದಲ್ಲಿ ಏನು ಕೊಟ್ಟರು, ಅವನ್ನೆಲ್ಲನೂ ನೋಡಿ ಅವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅರ್ಥ ಮಾಡ್ಕೊಡ್ರಿ, ಶಾಸಕರ ನಿಮ್ಮ ಧ್ವನಿಗಳು. ನಾ ಧ್ವನಿ ಹೋಗಿ ಏನಪ್ಪಾ ಅಂದ್ರೆ ಪೇಪರ್ ಪೆನ್ ತಗೊಂಡು ನಾಲ್ಕು ಚಾಕ್ ಚಾಲು ಮಾಡಕ್ ಬರೋದಿಲ್ಲ. ಅದಕ್ಕೆ ಅಧಿಕಾರಿಗಳದಲ್ಲ, ಅದರದೇ ಆದಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಒಳಗೆ ನಾವು ಕೆಲಸ ಮಾಡಿಸ್ಬೇಕು. ಆ ಹಿಂದಿನವ್ರು ಮಾಡ್ಯಾರ, ರಾತ್ರಿ ಕಾಗದ ಕಿತ್ತಿ ಕಾಗದ ಜೋಡಿಸಿ ಸಹಿ ಮಾಡ್ಯಾರ, ಇವೆಲ್ಲ ಮಾಡ್ಯಾರ. ಅದು ಕೆಲಸ ಅಪ್ಪಾಜಿ ನಾಡುಗಳ್ರು ಜೀವನದಾಗ ಮಾಡಂಗಿಲ್ಲ. ಇದು ತಲೆ ಇಟ್ರು, ಯಾರ ಆಸ್ತಿ ಕಿತ್ತು ಯಾರಿಗಾರ ಕೊಡುವಂಥದ್ದು ಒಂದು ನಾವು ಮಾಡಂಗಿಲ್ಲ. ಇದು ಬರೆದು ಇಟ್ಕೊಳ್ಳಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರಂತೂ ಇದಕ್ಕೆ ಬದ್ಧ ವೈರಿಯರು. ಯಾರ್ದಾರ ಬಡವರಿಗೆ ಯಾರು ಅನ್ಯಾಯ ಮಾಡ್ತಿದ್ರೆ ಅವ್ರು ಸಹನ ಮಾಡಂಗಿಲ್ಲ. ಮುಖ್ಯಮಂತ್ರಿಯವರು ಎಂದೆಂದೂ ಅನ್ಯಾಯ ಸಹನ ಮಾಡೋದಿಲ್ಲ. ಅದಕ್ಕೆ ಬರುವಂತ ದಿವಸದಲ್ಲಿ ಮತ್ತೆ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡೋಣ. ನ್ಯಾಯಾಲಯದ ಆದೇಶಕ್ಕೆ ಗೌರವ. ಸದ್ಯ ಹಕ್ಕುಪತ್ರ ವಿತರಣೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ತಡೆಯಾಜ್ಞೆ ನೀಡಿದೆ. ನಾವು ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಬೇಕಿದೆ. ಅಧಿಕಾರಿಗಳೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಎಂದು ಅವರು ಭರವಸೆ ನೀಡಿದರು. ಅರ್ಜಿ ಹಾಕಿದಾಗ ನಾವು ಕೊಡುವಂತ ಸಂದರ್ಭದಾಗ ಖಂಡಿತ ನೋಡ್ಕೊಳ್ತೀವಿ. ವಯಸ್ಸೆಷ್ಟಾಗ್ಯಾವ ಕೈ ಬರ ಉದಾಹರಣೆ ಒಳಗಡೆ ಮೂಲ ಹಕ್ಕುಪತ್ರ ಅದೇ ಹೇಳಿದ್ದಾರೆ. ಇವಾಗ ಲಾಸ್ಟ್ ಪ್ರಿಂಟಿಂಗ್ ಕೊಟ್ಟಿದ್ದೀವಿ, ಕೊಡ್ತೀವಿ. ಇವು ಕೈ ಬರ ಇರೋಳು ಚುನಾವಣೆ ಬಂದೈತೆ ಅಂದ ಕೂಡ ಈಗ ಬಂದ್ರು ಫಂಕ್ಷನ್ ಮಾಡಿದ್ರು ಕೊಟ್ಟು ಹೋದ್ರು. ಆಮೇಲೆ ಇದೇ ಫೋಟೋ ಎಲ್ಲ GPS ಎಲ್ಲ ಇದ್ರಾಗ ಒಂದೇ GPS ಕೊಟ್ಟಾರಲ್ಲ ಅವರು. ಇಲ್ಲೇ ಐತಲ್ಲ, ಇಲ್ಲೇ ನೋಡಿ. ಅದೇ ಸಾದಾ ಫೋಟೋ ಅವೇ ಒಂದೇ ಕಡೆ ಅದ ಹಿಂದಗಡೆ ನೀವು ನಾಳೆ ಮಾತಾಡ್ತೇನೆ. ಹಕ್ಕುಪತ್ರ ಯಾವ ಇಶ್ಯೂಯಲ್ಲಿ ಕೊಟ್ಟಿದ್ದೀನಿ ಯಾವ ಹಕ್ಕುಪತ್ರ ನೀವು ಅಧಿಕೃತವಾಗಿರ್ತಕ್ಕಂಥ ಹಕ್ಕುಪತ್ರ ಮೊದಲಿನ ಓದವಲ್ಲ, ಚಿಂತೆ ಮಾಡಕ್ 171 ಮನೆ ಹಕ್ಕುಪತ್ರಗಳ ಬಗ್ಗೆ ಒಂದು ಮಾಹಿತಿ ಚಕ್ಕಂದಿ ಹಾಕಿ ನಮಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಆಶ್ರಯ ಕಮಿಟಿ ಒಳಗೆ ಇಟ್ಕೊಂಡು ಕೋರ್ಟ್ ನಲ್ಲಿ ಇವತ್ತು ಮ್ಯಾಟರ್ ಪೆಂಡಿಂಗ್ ಇದೆ. ಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಆಗಿದೆ. ಯಾವ ಹಕ್ಕುಪತ್ರ ವಿತರಣೆ ಮಾಡಬಾರದು ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನಾಳೆ ದಿವಸ ಮಾತಾಡಿ ಸರಿಪಡಿಸಿ. ಕೋರ್ಟ್ ಮೀರಿ ನಾವಿಲ್ಲ. ಕೋರ್ಟ್ ನಲ್ಲಿ ಡೈರೆಕ್ಷನ್ ಕೊಟ್ಟಿದೆ. ಯಾವ ಹಕ್ಕುಪತ್ರವನ್ನು ರಿಟ್ ಪಿಟಿಷನ್ ಪೆಂಡಿಂಗ್ ಇದ್ದಾಗ ಕೊಡಕ್ ಬರೋದಿಲ್ಲ. ಅದಾದ್ಮೇಲೆ ಕೊಡೋಣ. ಆಸ್ತಿ ಇದೆಲ್ಲ ಅದೇ ಚಿಕ್ಕದೇ ಮತ್ತೊಂದು ಹಕ್ಕುಪತ್ರ ಇಶ್ಯೂ ಆಗಿದೆ. ಅದು ಹೆಂಗ ಹೇಳಿದಿಲ್ಲ, ಹಿಂಗೆ 70 ಐತಲ್ಲ, 72 ನಂತರ ಮತ್ತೊಂದು ಹಕ್ಕುಪತ್ರ ಕೊಟ್ಟರು. ಹೇಗೆ ತಪ್ಪ ಅದನ್ನ ನಿಲ್ಲಿಸಿ ಸರಿ ನಾವು ಕೊಟ್ಟಿಲ್ಲ. ಕೇಳಿ ನಾವು ಮನಿ ಕಟ್ಟಾಗಿ ಕೊಟ್ಟಿವಿ ಅಂದ್ರೆ ಅವು 100% ಕೊಟ್ಟಿವಿ. ಯಾರಿಗೆ ತೊಂದರೆ ಮಾಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಸರ್ಕಾರದ ಉದ್ದೇಶ ಜನರಿಗೆ ಅನುಕೂಲ ಆಗಲಿ, ಜನರಿಗೆ ಇರುವಂತಹ ಸಮಸ್ಯೆ ಬಗೆಹರಿಸತಕ್ಕಂಥದ್ದೇ ಮನಸ್ಸಿರ್ತದೆ. ಈ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ. ಈ ಸಮಸ್ಯೆ ಉದ್ಭವವಾಗಿದ್ದು ಹಿಂದಿನ ಸರ್ಕಾರದ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಹಿಂದಿನ ಸರ್ಕಾರದಲ್ಲಿ ಚುನಾವಣೆ ಬಂದಂತ ಸಂದರ್ಭ ಮಾನ್ಯ ಆಗಿನ ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಅವರು ಕರೆತಂದು ಹಕ್ಕುಪತ್ರ ವಿತರಣೆಯನ್ನು ಮಾಡಿದ್ರು.
ಸ್ಲಮ್ ಬೋರ್ಡಿಂದ ಕೆಲವು ಹಕ್ಕುಪತ್ರ ವಿತರಣೆ ಮಾಡಿದ್ರು, ಕೆಲವೇನಪ್ಪ ಅಂದ್ರೆ ಪುರಸಭೆಯಿಂದ ಕೆಲವು ಹಕ್ಕುಪತ್ರ ವಿತರಣೆ ಮಾಡಿದ್ರು. ಅದು ಇವತ್ತು ಗೊಂದಲಕ್ಕೆ ಕಾರಣ. ಇವತ್ತು ಯಾವ ನೈಜ ಈಗ 80 ವರ್ಷದ್ದು 1972ರಿಂದ ಆಕೆಗೆ ಹಕ್ಕುಪತ್ರ ಇದೆ. ನಾನಿನ್ನೂ ರಾಜಕೀಯಕ್ಕೆ ಬಂದಿಲ್ಲ. ಅವಾಗ ನಾನಿನ್ನೂ 10th ಸ್ಟ್ಯಾಂಡರ್ಡ್ನೇ ಓದ್ತಿದ್ದೆ. ಅವಾಗಿಂದ ಒಂದು ಹಕ್ಕುಪತ್ರ ಕಾಪಿ ತೋರಿಸಿದ್ರು. ಆಗ MLA ಅವರು ಯಾರಾಗಿದ್ದರು? ಮಾನ್ಯ ಸಜ್ಜನ್ ಸಾಹೇಬರು ಇದ್ದರು. ಇಂದಿರಾ ಗಾಂಧಿ ಅವರು ಕೊಟ್ಟಂತ ಒಂದು ಆಗ ಯಾವುದೋ ಮನಿ ಅಂತಿದ್ರು, ಜನತಾ ಮನಿ ಅಂತಿದ್ರು, ಇಂದಿರಾ ಮನಿ ಅಂತಿದ್ರು, ಜನತಾ ಮನಿ ಅಂತಿದ್ರು. ಆ ಸಂದರ್ಭದಲ್ಲಿ ಕೆಲವು ಹಕ್ಕುಪತ್ರ ಕೊಟ್ಟರು. ಒಟ್ಟಾರೆ ಕ್ಷೇತ್ರ ಎಷ್ಟಿತ್ತಪ್ಪ ಅಂತಂದ್ರೆ, ಅವ್ರು ಹಾಕಿ ಕೊಟ್ಟಂತ ಕ್ಷೇತ್ರಕ್ಕೆ ಎಷ್ಟು ಮನೆಗಳು ಇರಬೇಕು, ಅದ್ರ 2 ಪಟ್ಟು ಹಕ್ಕುಪತ್ರ ಬಂದ್ಬಿಟ್ಟವು. 2 ಪಟ್ಟು 3 ಪಟ್ಟು ಹಕ್ಕುಪತ್ರ ಬಂದ. ಅವು ಹಕ್ಕುಪತ್ರ ಏನ್ ಕೊಟ್ಟಿದ್ದಾರೆ ಅದು ಮುನ್ಸಿಪಾಲಿಟಿ ಜಾಗನೋ ಪ್ರತ್ಯೇಕವಾಗಿರುವಂತಹ ಜಾಗನೋ, ಅದಕ್ಕೆ ಚಕ್ಬಂದಿ ಸರಿ ಇಲ್ಲ, ಈ ರೀತಿಯಾಗಿ ಗೊಂದಲ ಮಾಡ್ಕೊತ ಹೋದ್ರು. ಅದಕ್ಕೆ ನಾನು ಬಂದ ಮೇಲೆ, ಯಾಕಂದ್ರೆ ಇದ್ರೊಳಗೆ ಯಾರು ಜನಕ್ಕೆ ಮೋಸ ಮಾಡಿದ್ದಾರೆ ಅವರಿಗೆ ಪಾಠ ಕಲಿಸ್ಬೇಕಲ್ಲ. ಹೊಸ ಪಡಿತರ ಕೇಂದ್ರಕ್ಕೆ ಪ್ರಸ್ತಾವನೆ. ಬಡಾವಣೆಯ ನಿವಾಸಿಗಳ ಬಹುದಿನದ ಬೇಡಿಕೆಯಾದ ಪಡಿತರ ವಿತರಣಾ ಕೇಂದ್ರದ ಕುರಿತು ಮಾತನಾಡಿದ ಅವರು, ಇಂದಿರಾನಗರ, ಪಿಲಕಮ್ಮನಗರ ಹಾಗೂ ಆಶ್ರಯ ಬಡಾವಣೆ ಜನರಿಗೆ ಅನುಕೂಲವಾಗುವಂತೆ ಹೊಸ ರೇಷನ್ ಕೇಂದ್ರ ತೆರೆಯಲು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭೆಯ ಸದಸ್ಯ ಶಿವಪುರ್ ಹಾಗೂ ಬಡಾವಣೆಯ ನಿವಾಸಿಗಳು ಶಾಸಕರನ್ನ ಸನ್ಮಾನಿಸಿದರು. ಸಭೆಯಲ್ಲಿ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಗೋಪಿ ಮಡಿವಾಳರ್, PSI ಸಂಜೇತ್ ಪರಡ್ಡಿ, ನಾಗೇಶ್ ಭಜಂತ್ರಿ, ಅಶೋಕ್ ಪಾದಗಟ್ಟಿ, ನಾರಾಯಣ್ ಮಿರಜ್ಕರ್, ರಾಮು ದಳವಾಯಿ ಸೇರಿದಂತೆ ನೂರಾರು ನಿವಾಸಿಗಳು ಮತ್ತು ಮಹಿಳೆಯರು ಪಾಲ್ಗೊಂಡು ತಮ್ಮ ಮನವಿಯನ್ನ ಸಲ್ಲಿಸಿದರು.